ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಇವತ್ತಿನ ಡೇ ಬಂದು ಮಂಡೇ ಆಗಿರುತ್ತೆ. ಆಲ್ಮೋಸ್ಟ್ ನಾನು 7:30 ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಗಳು ಕೂಡ ಇವತ್ತು ಒಂದು 6:30 ಆ ಥರ ಹೇಳಿದ್ಲು. ಅವಳಿಗೂ ಹಾಲು ಕೂಡ ಕಾಯಿಸ್ಕೊಟ್ಟು ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿದೆ. ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ಹಾಗೆ ಇವತ್ತಿನ ಡೇ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವೆಲ್ಲರೂ ಬೇಗ ಹೋಗಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿರೋರು ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಿರೋರು ಕೂಡ ಎಲ್ಲರೂ ಲೈಕ್ಸ್, ಕಾಮೆಂಟ್, ಸಬ್ಸ್ಕ್ರೈಬ್, ಶೇರ್ ಬಟನ್ ಶೇರ್ ಎಲ್ಲರೂ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫಸ್ಟ್ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆ ಇವತ್ತು ಟಿಫನ್ಗೆ ನಾನು ಸಿಂಪಲ್ಲಾಗಿ ಲೆಮನ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಮಾಡ್ಕೊತಾ ಇದ್ದೀನಿ. ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಪ್ರೀತಿ ಕೊಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಾನು ಏನೇನು ಮಾಡ್ತೀನಿ ನೋಡ್ಕೊಂಡು ಬನ್ನಿ ಒಂದು ಕಡೆಯಿಂದ ಅಂತ ಹೇಳ್ತಾ ಶುರು ಮಾಡ್ತಾಯಿದ್ದೀನಿ. ನನ್ನ ಮಗಳು ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ಇವಾಗ ಹಾಗೆ ಏನು ಕೋಲ್ಡು, ಜ್ವರ, ಫೀವರ್ ಏನಿಲ್ಲ, ಆರಾಮಾಗಿದ್ದಾಳೆ. ಇವಾಗ ಎಲ್ಲರ ಪ್ರೀತಿಯಿಂದ ಅವ್ಳಿಗೆ ಬೇಗ ವಾಸಿ ಆಗ್ತಿದೆ. ಪ್ರೀತಿಯಿಂದಲೇ ಅವ್ಳಿಗೆಲ್ಲ ಬೇಗ ವಾಸಿ ಆಗಿದೆ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಹೌಸ್ ವೈಫವರೇ ನೋಡ್ತಾ ಇರ್ತಾರೆ. ಬೇರೆ ಏನಾದರೂ ತೋರಿಸೋಣ ಅಂತ ಹೇಗಿರುತ್ತೆ, ಡೈಲಿ ಇದೇ ರೂಟೀನ್ ಇರುತ್ತೆ. ಮಾರ್ನಿಂಗು, ಈವ್ನಿಂಗು, ಆಫ್ಟರ್ನೂನ್ ಎಲ್ಲ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದೆಲ್ಲ ಕೊಯ್ಕೊಂಡು ಮತ್ತೆ ಸಿಗೋಣ. ಈಗಂತೂ ಬ್ಯಾಂಗ್ಳೂರಲ್ಲಂತೂ ವೆದರ್ ಚೆನ್ನಾಗೇ ಇಲ್ಲ. ಒಂದ್ಸರಿ ಬಿಸಿಲಿರುತ್ತೆ, ಒಂದ್ಸಲಿ ಮಳೆ ಬರುತ್ತೆ. ಒಂದು 3-4 ಡೇಸಿಂದ ಅದೇ ಆಗಿದೆ. ಅದಕ್ಕೆ ಅನಿಸುತ್ತೆ ಮಕ್ಕಳಿಗೆ ಎಲ್ಲರಿಗೂ ಅಷ್ಟೇ ಕೋಲ್ಡು, ಫೀವರು ಆ ಥರ ಎಲ್ಲ ಬರ್ತಾ ಇದೆ. ಅದರಿಂದ ಸ್ವಲ್ಪ ಹುಷಾರಾಗಿರಿ. ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋರಾದರೆ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳೋದೇನು ತುಂಬಾ ನನಗೆ ಇದೆ ಅಂತ ಗೊತ್ತಿರುತ್ತೆ. ನನ್ನ ಮಗಳು ಬಂದೆ ನೋಡಿ, ಇವಾಗ ಕಾಟ ಕೊಡೋದಕ್ಕೆ ಮತ್ತೆ ಸಿಗ್ತೀನಿ. ಹಾಗೆ ಸಿಂಪಲ್ ಲೆಮನ್ ಚಿತ್ರಾನ್ನ ಮಾಡೋಣ ಅಂತ ಇವತ್ತಿನ ಟಿಫನ್ ರೆಸಿಪಿ ಆಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಎಲ್ಲ ಕಾಳು 2 ಸ್ಪೂನ್ ಏನೇನು ತೊಗೊಂಡಿದ್ದೀನಿ ಅಂದರೆ ಹೆಸರು ಕಾಳು 2 ಸ್ಪೂನು, ಹಾಗೆ ಕಡಲೆಬೇಳೆ 2 ಸ್ಪೂನು, ಹಾಗೆ ಸಿಂಪಲಾಗಿ ಮಾಡ್ಕೊಳ್ಳೋಣ. ಒಂದು ಕಡಲೆ ಬೀಜ 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ 2 ಆನಿಯನ್ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ತೊಗೋಬೇಕು. ಇವೆಲ್ಲ ಕೊಯ್ದಿಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಕೂಡ. ಇದು ಬ್ಯಾಚುಲರ್ ಕೂಡ ಮಾಡ್ಕೊಬಂತ ರೆಸಿಪಿ ಆಗಿರುತ್ತೆ. ಹಾಗೆ ಒಂದು ತವ ತಗೊಂಡು ಅದವರೆಗೂ ಇಟ್ಟು ಅದಾದಮೇಲೆ 3-4 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೋಬೇಕು. ಅದು ಕಾದಿದ್ದಾಗಿದ್ಮೇಲೆ ಚಿಟಿಕೆಯಷ್ಟು ಸಾಸಿವೆ, ಹಾಗೆ ಚಿಟಿಕೆಯಷ್ಟು ಜೀರಿಗೆ ಹಾಕ್ಕೊಂಡು ಅದು ಚಟಪಟ ಅನ್ನೋರ್ಗು ಇಟ್ಟು ಅದಾದಮೇಲೆ ಎಲ್ಲ ಕಾಳುಗಳು 2 ಸ್ಪೂನ್ ತೊಗೊಂಡಿರ್ತೀವಲ್ಲ ಅದು ಹಾಕ್ಕೊಂಡು ಸ್ಲಿಮ್ಮಲ್ಲಿ ಇಟ್ಕೊಂಡು ಗೋಲ್ಡನ್ ಫ್ರೈ ಆಗೋವರೆಗೂ ಇರಬೇಕು. ಒಂದು 50% ಆಗೋವರೆಗೂ ಇದ್ದರೆ ಸಾಕು. ಜಾಸ್ತಿ ಇದ್ದರೆ ಅದು ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಹಾಗೆ ಆನಿಯನ್ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಸ್ಲಿಮ್ಮಲ್ಲೇ ಎಲ್ಲನೂ ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಲೆಮನ್ ಕೂಡ ಒಂದು ಅಥವಾ 1.5 ಆಗುವಷ್ಟು ಅದು ಹಿಂಡ್ಕೊಂಡು ರಸ ಬೀಜ ಎಲ್ಲ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿರಬೇಕು. ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮಲ್ಲಿ ಇಟ್ಕೋಬೇಕು, ಜಾಸ್ತಿ ಇಟ್ಕೋಬಾರ್ದು. ಫ್ರೈ ಆದ ನಂತರ ನಿಂಬೆಹಣ್ಣು ಕೂಡ ಹಾಕ್ಕೋಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇಲ್ಲ ಅಂತಂದರೆ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು. ಅದಾದಮೇಲೆ ಅರಿಶಿಣ ಒಂದು ಸ್ವಲ್ಪ ಚಿಟಿಕೆಯಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ, ಕಸರೆ ಆಗಿಬಿಡುತ್ತೆ. ಅನ್ನ ಕೂಡ ಮಾಡಿಟ್ಕೊಂಡಿದ್ದೆ. ಈ ರೀತಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಬೆರೆಸ್ಕೋಬೇಕು. ನಾನು ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ, ಯಾವಾಗ ಮಾಡಿದರೂ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿರ್ತೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಹಾಕ್ಕೊಂಡು ತಿನ್ಕೊತೀನಿ. ಅದು ಆಫ್ಟರ್ನೂನ್ದೇ ಜಾಸ್ತಿ ತಿನ್ಕೊಳ್ಳೋದು. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಈಸಿ ರೆಸಿಪಿ ಆಗಿರುತ್ತೆ. ಮಾರ್ನಿಂಗ್ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಇರ್ತೀರಲ್ವ, ಅವ್ರಿಗೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬ್ಯಾಚುಲರ್ ಕೂಡ ಮಾಡ್ಕೋಬೋದು. ಅತಿ ಈಸಿಯಾಗಿ ಮಾಡ್ಕೊಳ್ಳೋಂತಹ ಒಂದು ರೆಸಿಪಿ ಆಗಿರುತ್ತೆ. ಅದು ಲೆಮನ್ ರೈಸ್ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ಮಂಡೇದು ಆಗಿರುತ್ತೆ. ನಾನು ಸ್ವಲ್ಪ ಕ್ಲಿಪ್ಸ್ ತೊಗೊತಾ ಇದ್ದೀನಿ. ಟೂ ಡೇಸ್ದು ಸೇರಿ ಒಂದು
ಒಂದು ಲಾಗಲ್ಲಿ ಹಾಕ್ತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹಾಗೆ ಈ ವಿಡಿಯೋ ಆಫ್ಟರ್ನೂನ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು. ರಾತ್ರಿ 1 ಕಪ್ ಆಗುವಷ್ಟು ಹಾಕಿ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ. ಇವಾಗ ಅದನ್ನು ಕೂಡ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ತೊಳ್ಕೊಂಡು ಮತ್ತೆ 1-2 ಸಲ ತೊಳ್ಕೊಂಡು ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಹಾಗೆ ನೋಡಿ, ಒಂದು ಬದನೆಕಾಯಿ, ಒಂದು ಆಲೂಗಡ್ಡೆ ಹಾಕಿದ್ದೀನಿ. ನಾವು ಇಬ್ಬರೇ ಅಲ್ವಾ ಇರೋದು, ಸಾಕು, ಜಾಸ್ತಿ ಬೇಡ ಅಂತ ಅಂದ್ಬಿಟ್ಟು. ಹಾಗೆ ಒಂದು ಟೊಮೆಟೊ ಕೂಡ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಲಿಲ್ಲ ಅಂತಂದರೆ ಮತ್ತೆ ಹಾಕ್ಕೋಬೋದು, ಬಟ್ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲನೂ ಬೇಯಿಸ್ಬಿಟ್ಟು ಮತ್ತೆ ವಾಟರ್ 1-2 ಗ್ಲಾಸ್ ಆಗೋಷ್ಟು ವಾಟರ್ ಹಾಕ್ತೀನಿ ನಾನು. ಬೇಯಿಸ್ಬಿಟ್ಟು ಮತ್ತೆ ಖಾರ ಎಲ್ಲ ಹಾಕುವಾಗ ಮತ್ತೆ ಸಿಗ್ತೀನಿ. ಅದುವರೆಗೂ ನಾನು ವೀಡಿಯೋ ನೋಡ್ಕೊಂಡು ಬನ್ನಿ, ಖುಷಿ ಪಡ್ಕೊಂಡು ಬನ್ನಿ. ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ರುಬ್ಕೊಳ್ಳೋಕ್ಕೆ ಜಾರ್ಗೆ ಏನು ತೊಗೊಂಡಿದ್ದೀನಿ ಅಂತಂದರೆ ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕಾಯಿ ತುರಿ, ಹಾಗೆ ಒಂದು 2 ಇಂಚಷ್ಟು ಆಗೋಷ್ಟು ಹಸಿ ಶುಂಠಿ, ಹಾಗೆ ಒಂದು 6-7 ಆಗುವಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಹಾಗೆ ಒಂದು ಚಕ್ಕೆ 1 ಇಂಚು ಆಗೋಷ್ಟು ತೊಗೊಂಡಿದ್ದೀನಿ, ಒಂದು 3 ಲವಂಗ ತೊಗೊಂಡಿದ್ದೀನಿ. ಇವೆಲ್ಲನೂ ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ. ಹಾಗೆ ಚಿಟಿಕೆಯಷ್ಟು ಅರಿಶಿಣ, ಹಾಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಖಾರ ಜಾಸ್ತಿ ಇದ್ದರೆ ಖಾರದ ಪುಡಿ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಏನಿಲ್ಲ, ಮೀಡಿಯಮ್ ಆಗಿದೆ, ಅದಕ್ಕೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮನೆಯಲ್ಲೇ ಯೂಸ್ ಮಾಡ್ಕೊಂಡಿರ್ತೀವಲ್ಲ ಧನಿಯಾ ಪೌಡರ್, ಅದೊಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ, ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಸ್ಮೂತಾಗಿ. ತಿಂತಾ ಇದೆಯಾ ಕಾಲಿತ್ತು? ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತು ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅವತ್ತು, ಹಾಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದರಿಂದ ಎಷ್ಟು ಕ್ಲಿಪ್ಸ್ ತೊಗೊಂಡಿದ್ದೀನೋ ಅಷ್ಟು ಹಾಕಿದ್ದೀನಿ ಕೂಡ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇವತ್ತು ನಾನು ಇಲ್ಲಿಗೆ ನಿಲ್ಲಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ತುಂಬ ಖುಷಿ ಪಡ್ತಾ ಇರಿ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ನಿಲ್ಲಿಸಿ ನೆಕ್ಸ್ಟಲ್ಲಿ ಸಿಗೋಣ. ಬಾಯ್.